ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕ್ರಿಕೆಟ್ ಅನ್ನೋದು ಇಡೀ ಪ್ರಪಂಚಾದ್ಯಂತ ಪ್ರಖ್ಯಾತವಾಗಿರುವ ಆಟವಾಗಿದೆ. ಇಂತಹ ಸುಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಯಾಕೆ ನೀಲಿ ಜರ್ಸಿಯನ್ನು ಪಡೆದುಕೊಂಡಿದೆ ಅಂತ ಯಾವ ಕ್ರಿಕೆಟ್ ಅಭಿಮಾನಿಗಳಿಗೂ ಸಹ ತಿಳಿದೇ ಇಲ್ಲ. ಸ್ನೇಹಿತರೆ, ನೀವು 1983ರ ಕ್ರಿಕೆಟ್ ವಿಶ್ವಕಪ್ಪನ್ನು ನೋಡಿರಬಹುದು. ಆ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಎಲ್ಲರೂ ಸಹ ಜರ್ಸಿಗಳನ್ನು ಬಿಳಿ ಬಣ್ಣದ ಜರ್ಸಿಗಳನ್ನು ಧರಿಸಿದ್ರು. ಆದರೆ 2000ರ ನಂತರ ಭಾರತ ನೀಲಿ ಜರ್ಸಿಯನ್ನು ನೀಲಿ ಜರ್ಸಿಯನ್ನು ಹಾಕಿಕೊಂಡು ಕ್ರಿಕೆಟ್ ಆಟವನ್ನು ಮುನ್ನಡೆಸುತ್ತಾ ಇದೆ. ಇಂತಹ ಸುಸಂದರ್ಭದಲ್ಲಿ ಯಾಕೆ ನೀಲಿ ಜರ್ಸಿಯನ್ನು ತೆಗೆದುಕೊಂಡಿದೆ ಅಂತ ಗೊತ್ತಾ ಸ್ನೇಹಿತರೆ? ಅದರ ಬಗ್ಗೆ ಒಂದು ಸಾರಿ ಹೇಳ್ತೀವಿ ಕೇಳಿ. ಸ್ನೇಹಿತರೆ, ನೀವು ನಮ್ಮ ಭಾರತದ ಧ್ವಜವನ್ನು ನೋಡುತ್ತಿರಬಹುದು. ಸ್ನೇಹಿತರೆ, ನಮ್ಮ ಭಾರತದ ಧ್ವಜದಲ್ಲಿ 3 ಬಣ್ಣಗಳಿವೆ: ಕೇಸರಿ, ಬಿಳಿ, ಹಸಿರು. ಸ್ನೇಹಿತರೆ, ಈ 3 ಬಣ್ಣಗಳನ್ನು ನೀವು ನೋಡ್ತಾ ಇರಬಹುದು. ಸ್ನೇಹಿತರೆ, ಅಂದಿನ ದಿನ ICCI ಒಂದು ದೊಡ್ಡ ಘೋಷಣೆಯನ್ನು ಕೂಗಿತ್ತು. ನಿಮ್ಮ ದೇಶಗಳಿಗೆ ಆಯಾ ಬೇಕಾದ ಬಣ್ಣವನ್ನು ಆರಿಸಿಕೊಳ್ಳಬೇಕಾಗಿತ್ತು ಎಂಬ ಸುದ್ದಿಯನ್ನು ನೀಡಿತ್ತು. ಅಂಥ ಸುಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಕೇಸರಿಯನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಯಾಕೆ ಅಂತ ಅಂದರೆ ಇದು ರಾಜಕೀಯವಾಗಿ ಮತ್ತು ಶೌರ್ಯ ಹಾಗೂ ಕ್ರಾಂತಿಯ ಸಂಕೇತವಾಗಿದೆ. ಈ ಬಣ್ಣವು ಬೇಡ ಅಂತ ಹೇಳ್ತು. ಆದರೆ ಬಿಳಿ ಬಣ್ಣ ಅಂದಿನ ದಿನ ICCI ಕೂಡ ಒಂದು ದೊಡ್ಡ ನಿರ್ಧಾರ ಮಾಡಿತ್ತು. ಬಿಳಿ ಬಟ್ಟೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮಾತ್ರ ಬಳಸಬೇಕು ಅಂತ ಹೇಳಿದರು. ಇನ್ನು ಹಸಿರು ಬಣ್ಣವನ್ನು ತೆಗೆದುಕೊಳ್ಳೋಣ ಅಂತ ಅಂದರೆ ಆಗಾಗಲೇ ಪಾಕಿಸ್ತಾನ ದೇಶ ಆಯ್ಕೆ ಮಾಡಿಕೊಂಡಿತ್ತು. ಆದರೆ ನಮ್ಮ ಭಾರತ ದೇಶ ಯಾವ ಜರ್ಸಿಯನ್ನು ಆಯ್ಕೆ ಮಾಡಬೇಕು ಎಂಬ ನಿರೀಕ್ಷೆಯಲ್ಲಿತ್ತು. ಇಂತಹ ಸುಸಂದರ್ಭದಲ್ಲಿ ನಮ್ಮ ಭಾರತ ದೇಶ ನೀಲಿ ಜರ್ಸಿಯನ್ನು ಆಯ್ಕೆ ಮಾಡಿಕೊಳ್ತು. ಹೇಗೆ ಅಂತ ಅಂದರೆ, ನಮ್ಮ ಭಾರತದ ಧ್ವಜವಾದಂಥ ಕೇಸರಿ, ಬಿಳಿ, ಹಸಿರು ಬಣ್ಣದಲ್ಲಿ ನೀವು ಮಧ್ಯದಲ್ಲಿ ಕಾಣುತ್ತಿರಬಹುದು ಅಶೋಕ ಚಕ್ರವಿದು. ಅಶೋಕ ಚಕ್ರ ನೀಲಿ ಬಣ್ಣದಲ್ಲಿದೆ ಹಾಗೂ ಇದರಲ್ಲಿ 24 ಗೆರೆಗಳನ್ನು ಒಳಗೊಂಡಿದ್ದೆ. ಈ 24 ಗೆರೆಗಳನ್ನು ಒಳಗೊಂಡಿರುವ ಕಾರಣ 24 ಗಂಟೆಯಲ್ಲಿ ಯಾವ ಸಮಯದಲ್ಲೂ ನೀವು ಕ್ರಿಕೆಟ್ ಆಡೋಕೆ ಬಂದರೆ ನಾವು ನಿಮ್ಮನ್ನು ಸೋಲಿಸಿ ಕಳಿಸ್ತೇವೆ ಎಂಬ ನಿರ್ಧಾರವನ್ನು ಆಯ್ಕೆಕೊಂಡು ನಮ್ಮ ಭಾರತ ದೇಶ ನೀಲಿ ಜರ್ಸಿಯನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಕಾರಣಕ್ಕೋಸ್ಕರ ನಮ್ಮ ಭಾರತ ಯಾವ ಹೆಸರುಗಳನ್ನು ಬದಲಾಯಿಸಿದರೂ ಸಹ ಭಾರತ ನೀಲಿ ಜರ್ಸಿಯನ್ನು ಇದುವರೆಗೂ ಸಹ ಬದಲಾಯಿಸಿಲ್ಲ. ಥ್ಯಾಂಕ್ ಯು.